ಮೆಟ್ರೋ ಪ್ರಯಾಣ ದರ ವಿಚಾರದಲ್ಲಿ ಒಂದಿಷ್ಟು ರಾಜಕೀಯ ಆಗ್ತಾ ಇದೆ. ಈಗ ನಾವೇನು ಮಾಡೋಕ್ಕಾಗಲ್ರಿ, ಎಲ್ಲ ಕೇಂದ್ರ ಮಾಡಬೇಕು ಅಂತ ರಾಜ್ಯ ಸರ್ಕಾರದವರು. ಹಾಗಾಗಿ ಈಗ ರಾಜ್ಯ ಮಾಡೋದಾದ್ರೆ ಕೇಂದ್ರದವರು ಒಂದು ದೂರು ಕೊಡಬೇಕು, ಆಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆಮೇಲೆ ಅದ್ರ ಪರಿಷ್ಕರಣೆ ಮಾಡ್ತಾರಂತೆ. ಅಯ್ಯೋ ಬಿಡಿ, ತೇಜಸ್ವಿ ಸೂರ್ಯ ಏನ್ ಹೇಳಿದ್ರು, ರಾಜ್ಯ ಸರ್ಕಾರದವರು ಮಾಡಬೇಕು. ಈಗ ಏನ್ ಹೇಳ್ತಿದ್ದಾರೆ ಇವರು, ಕಮಿಟಿ ಮಾಡಬೇಕು ಅಂತಾರೆ, ಕೇಂದ್ರದ ಮೇಲೆ ಹಾಕ್ತಾರೆ ಇವರು. ಅಲ್ಲ, ಕಮಿಟಿ ಮಾಡಿದ್ರೆ ಕೇಂದ್ರದವರು ಮಾಡಬಹುದು ಅಂತ ಹಾಕ್ತಾರೆ ಇವರು. ಬಟ್ ಇದನ್ನ ಸ್ಟೇ ಮಾಡೋಕ್ಕಾಗಲ್ವಾ ಸರ್? ಆಗತ್ತೆ, ಇವ್ರಿಗೆ ಹಾಕ್ಸಕ್ಕೆ ಇಬ್ಬರಿಗೂ ತಾಕತ್ತಿಲ್ಲ. ಸುಮ್ಮನೆ ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ಡ್ರಾಮಾ ಆಡ್ತಿದ್ದಾರೆ ಎಲ್ಲರೂ. ಜನ ಆಯ್ತಪ್ಪ, ಈ ತೇಜಸ್ವಿ ಸೂರ್ಯ ಮಾತನ್ನ ನಾನು ನೋಡಬಿಡೋಣ ಅದೇನಾಗತ್ತೆ ಅಂತ. ಚೀಫ್ ಮಿನಿಸ್ಟರ್ ಸರ್, ಇದೊಂಚೂರು ಬೆಳಗ್ಗೆ ಗೊತ್ತಿದ್ದಿದ್ರೆ ನನಗೆ ಬರ್ಸೇ ಬಿಡ್ತಿದ್ದೆ. ಬೆಳಗ್ಗೆ ಸಿಗಾಕೊಂಡಿದ್ರಲ್ಲ ನನ್ನ ಕೈ CM ಅವರು, ಆಗ ಸರ್ ಇದೊಂದು ಅರ್ಜೆಂಟ್ ಲೆಟರ್ ಬರೀಬೇಕಲ್ಲ, ಆಕ್ರಿ ಒಂದು ಸೈನ್ ಅಂತ ಬರೀರಿ ಅಂತ ಒಂದು ಬರ್ಸೇ ಬಿಡ್ತಿದ್ದೆ. ಅದು ಏನಾರಾಗುತ್ತೋ ಹಾಗೆ ಹೋಗ್ಬಿಡಿ ನೋಡೋಣ ಅಂತ. ಈಗಲೂ ಬರೀರಿ ಸರ್, ನೋಡೇ ಬಿಡೋಣ ಅದೇನ್ ಮಾಡ್ತಾರೆ ಅಂತ. ಅದ್ಯಾವ ಕಮಿಟಿ ಮಾಡ್ತಾರೆ, ಅದು ಎಷ್ಟು ಇಳಿಸ್ತಾರೆ ನೋಡೇ ಬಿಡೋಣ. ಜನ ಅದನ್ನ ಬಿಟ್ಟು ಈಗ ಓನ್ ವೆಹಿಕಲ್ ಹಿಡ್ಕೊಂಡು ಅದೇ ಮಾಡ್ರಿ, ಸುಮ್ಮನೆ ಬೆಸ್ಟ್. ಯಾಕೆ ಸುಮ್ಮನೆ ಮೆಟ್ರೋ ಕಾಸು ಕೊಡ್ತೀರಿ? ಸೇಮ್ ಅದೇ ದುಡ್ಡಲ್ಲಿ ಇನ್ನೂ ಕಡಿಮೆ ಉಳಿಯುತ್ತೆ, ಕಡಿಮೆನೂ ಉಳಿಯುತ್ತೆ, ಆರಾಮಾಗಿ ಹೋಗಿ ಬರ್ರಿ ಬೇಕಾದಾಗ. ಏನೊಂದು 10 ನಿಮಿಷ ಹೆಚ್ಚು ಕಡಿಮೆ ಆಗತ್ತೆ ಅಷ್ಟೇ ಟ್ರಾಫಿಕ್. ಆದ್ರಾಯ್ತು, ಏನು ಮೆಟ್ರೋನು ಬೇಡ, ಪಟ್ರೋನು ಬೇಡ, ಬರೇ ನಿಮ್ಗೆ ಇಷ್ಟ ಬಂದಿದ್ದು ಗಾಡಿಲಿ. ಎಸ್. ಭದ್ರಾವತಿಯ ಭೂವಿಜ್ಞಾನಿಗೆ ಧಮಕಿ ಹಾಕಿದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿತು. ಶಾಸಕ ಸಂಗಮೇಶ್ ಪುತ್ರನನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಜೊತೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಆಯ್ತು, ಕೊಟ್ಕೊಳ್ಳಿ ಇವರು ದೂರನ್ನ, ಬೇಡ ಅಂದವ್ರು ಯಾರು. ನನ್ನ ಪಾಯಿಂಟ್ ಅದಲ್ಲ. ಅವರೇನೋ ಅಶೋಕ್ ಏನೋ ಹೇಳಿದ್ದಾರೆ, ಸರ್ಕಾರನೇ ಹೊಣೆ ಅಂತ. ಪೊಲೀಸ್ ಗೃಹ ಮಂತ್ರಿಗಳು ಎಂದಿನಂತೆ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಸಿ ತಪ್ಪಾಗಿದ್ದರೆ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆ. ನಮ್ಮ ಪೊಲೀಸರು ಈಗ ಅಲ್ಲಿ ತನಿಖೆಯನ್ನು ಮಾಡುತ್ತಿದ್ದಾರೆ. ಅದು ವರದಿ ಬಂದ ಕೂಡಲೇ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಸ್ವಿಚ್ ಆನ್ ಮಾಡವ್ರೆ ಸೈಡಿಂದ. ರೆಡಿಮೇಡ್ ಸ್ವಿಚ್ ಅಲ್ಲ, ರೆಡಿಮೇಡ್ ಸ್ಪೀಚ್ ಸ್ಟೇಟ್ಮೆಂಟ್. ನನ್ನ ಪಾಯಿಂಟ್ ಅದಲ್ಲ. ಬಿಜೆಪಿಯವ್ರು ಯಾಕೆ ಪ್ರೊಟೆಸ್ಟ್ ಮಾಡಬೇಕು? ಮಾಧ್ಯಮದವ್ರು ಯಾಕೆ ಹಾಕ್ಬೇಕಿದ್ದೀನ? ಯಾಕೆ ಹಾಕಬೇಕು? ಮತ್ತು ಬಿಜೆಪಿಯವರು ಯಾಕೆ ಪ್ರೊಟೆಸ್ಟ್ ಮಾಡಬೇಕು? ಯಾಕೆ ಮಾಡ್ಬೇಕು ನಾವು ಈ ಅಧಿಕಾರಿಗಳಿಗೆ? ನಿಮ್ಮ ಸಂಘಗಳೆಲ್ಲ ಸತ್ತೋಗಿದ್ಯಾ? ಸರ್ಕಾರಿ ನೌಕರರು ಸಂಘಗಳಿದೆ, ಚೆನ್ನಾಗಿದೆ, ಅನುಕೂಲ. ಸಂಬಳ ತಗೊಳಕ್ಕೆ, ಸಂಬಳದ ಡಿಸ್ಕಷನ್ ಮಾಡಕ್ಕೆ, ಟ್ರಾನ್ಸ್ಫರ್ ವ್ಯವಹಾರ ಮಾಡ್ಕೊಳ್ಳಕ್ಕೆ ಸಂಘಗಳು, ಅವರ ಸ್ವಾರ್ಥಕ್ಕೆ ಮಾತ್ರ ಸಂಘಗಳು. ನಿಮ್ಮ ಅಧಿಕಾರಿಗಾದಾಗ ಸತ್ತೋಗಿ ಹೆಣಗಳ ತರ ಬಿದ್ದಿರ್ತೀರಿ ಸಂಘದವರು. ನೌಕರರ ಸಂಘ ಇದೆ. ಈ ಭೂವಿಜ್ಞಾನಿಗೆ ಆ ಭೂವಿಜ್ಞಾನಿಗಳ ಸಂಘ ಇದೆಯಲ್ಲಪ್ಪ, ಕತ್ತೆ ಕಾಯ್ತಾ ಇದ್ದೀರಾ ನಿಮ್ಮ ಸಂಘದವ್ರು? ಹಂಗಾರೆ ನೀವು ಮಾಡ್ಕೊಳ್ರಿ, ಇನ್ನೊಬ್ಬರ ಮೇಲೆ ಎತ್ತಾಕ್ಬಿಟ್ಟು ಮಜಾ ನೋಡಕ್ಕೆ. ನೀವು ಏನು ನಮ್ದು ಒಬ್ರದ್ದೇನಾ ಜವಾಬ್ದಾರಿ? ನಿಮ್ಗಿಲ್ವಾ ಜವಾಬ್ದಾರಿ? ಮಾಡಬಾರ್ದು ನಾವು ಇವ್ರುಗಳಿಗೆ. ಅವರೇ ಮಾಡಬೇಕು, ಅವ್ರು ಮಾಡಬೇಕು, ಅದನ್ನು ವರದಿ ಮಾಡ್ಬೇಕು ನಾವು. ಎಸ್. ಇನ್ನು ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ 2ನೇ ದಿನವೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವಿಜಯಪುರದಲ್ಲಿ 3,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕ ಮತ್ತು ವಿಂಡ್ ಟರ್ಬೈನ್ ಬ್ಲೇಡ್ ತಯಾರಿಕಾ ಘಟಕ ಸ್ಥಾಪಿಸೋಕೆ ಸುಜ್ಲಾನ್ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ. ವಿಜಯಪುರ ಅಥವಾ ಕಲಬುರಗಿಯಲ್ಲಿ ಪ್ರತಿದಿನ 800 ಟನ್ ಸಾಮರ್ಥ್ಯದ ಬಹುಬಗೆಯ ಬೇಳೆಕಾಳು ಸಂಸ್ಕರಣಾ ಘಟಕ ಸ್ಥಾಪಿಸೋಕ್ಕೂ ಕೂಡ ವಿಂಗ್ಸ್ ವಿಟೇರಾ ಕಂಪನಿ ಬಂಡವಾಳ ತೊಡಗಿಸಲಿದೆ. ಇಂದು ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಎಂಬಿ ಪಾಟೀಲ್ ಚಾಲನೆ ಕೊಟ್ಟರು. ಹೂಡಿಕೆ ಸಮಾವೇಶದಲ್ಲಿ 40ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿವೆ. ಈ ಪೈಕಿ ಜಾಗತಿಕ ಮಟ್ಟದ ಕಂಪನಿಗಳು ಮತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇರುವ ನವೋದ್ಯಮಗಳೆರಡೂ ಕೂಡ ಇವೆ. ಈ ಬಾರಿ ಹೆಲಿಕಾಪ್ಟರ್ ಹೋಲುವ ಏರ್ ಟ್ಯಾಕ್ಸಿ ಎಲ್ಲರ ಗಮನ ಸೆಳೀತಾ ಇದೆ. ಇನ್ನು ಇದೇ ಮೊದಲ ಬಾರಿಗೆ ರಾಜ್ಯದ ಬೆಳವಣಿಗೆ ಕೊಡುಗೆ ನೀಡಿದ 14 ಕಂಪನಿ ಮತ್ತು ವ್ಯಕ್ತಿಗಳನ್ನು ಸರ್ಕಾರ ಗೌರವಿಸಿದೆ. ಈ ಕ್ಷಣಕ್ಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕೂಡ ಸಾಕ್ಷಿಯಾದರು. ಈ ಮಧ್ಯೆ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಮೆರಿಟ್ ಆಧಾರದ ಮೇಲೆ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿ ಯಾರ ಒತ್ತಡಕ್ಕೂ ಕೂಡ ಮಣಿಯಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿರೋದು. ಸೆಕೆಂಡ್ ಏರ್ಪೋರ್ಟ್ ಆಗ್ತದೆ ನಿಮ್ಮ ಅದಕ್ಕೆ. ಇಟ್ ವಿಲ್ ಬಿ ಮೆರಿಟ್ ಬೇಸ್ಡ್. ನಾವು ಯಾರು ಇದಕ್ಕೂ ಇದು ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಒತ್ತಾಯಕ್ಕೂ ಮಾಡಲ್ಲ, ಪರಮೇಶ್ವರ್ ಅವ್ರ ಒತ್ತಾಯಕ್ಕೂ ಮಾಡಲ್ಲ, ಯಾರಿದಕ್ಕೂ ಇಲ್ಲ. ಅಲ್ಲಿ ವಯಬಿಲಿಟಿ ಏನಿರ್ತದಲ್ಲ ಅದು ಬೆಂಗಳೂರಿಗೆ ಒಳ್ಳೇದಾಗಬೇಕು, ಜನತೆಗೆ ಒಳ್ಳೇದಾಗಬೇಕು, ಆಮೇಲೆ ಇಂಡಸ್ಟ್ರೀಸ್ಗೆ, ವಾಣಿಜ್ಯಕ್ಕೆ ಅನುಕೂಲ ಆಗಬೇಕು. ಅದು ಹೇಳಿದ್ದೀರಿ ಸರ್ ನೀವು ಎಂ ಬಿ ಪಾಟೀಲ್. ಯಾಕೆ ಅಂದರೆ ನಮ್ಗೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಈ ವಿಚಾರದಲ್ಲಿ. ಯಾಕಂದರೆ ಅವ್ರು ಬೆಂಗಳೂರಿನವ್ರಲ್ಲ. ಹೌದು, ಹಂಗಾಗಿ ಅವ್ರಿಗೆ ಆಸಕ್ತಿಗಳು ಭಾಳ ಇಲ್ಲ. ಯಾರ್ದು ಒತ್ತಡ, ಇನ್ಯಾವುದು. ಈ ಡಿ ಕೆ ಅಂದರೆ ಇನ್ನೂ ಡಿ ಕೆ ಆಸಕ್ತಿ, ಈ ಪರಮೇಶ್ವರ ಇನ್ನೂ ಈ ಪರಮೇಶ್ವರ ಆಸಕ್ತಿ. ಹಿಂದೆ ಇದೇ ಆಗಿದ್ದಿದ್ದು. ದೇವೇಗೌಡರ ಕುಟುಂಬ ಪ್ರಪೋಸ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಅಪಾರವಾದ ಜಮೀನನ್ನು ಮಾಡಿ ಕಬ್ಜಾ ಮಾಡ್ಕೊಂಬಿಟ್ಟಿದೆ. ಅದೇ ಆರೋಪನೆ ಬಂದಿದ್ದು. ಹಾಗಾಗಿ ಅಲ್ಲಿ ಮಾಡಿಬಿಟ್ರೆ ಲಾಭ ಆಗಿ ಅವ್ರು ಲಕ್ಷ್ಮೀ ಪುತ್ರರಾಗಿ ತಡೆಯೋಕ್ಕಾಗಲ್ಲ ಅವ್ರು ಯಾರು ಅನ್ನೋದೇ ಸ್ಟಾರ್ಟ್ ಆಗಿದ್ದಿದ್ದು ರಾಜಕಾರಣದಲ್ಲಿ. ಇವತ್ತು ಹೇಳ್ತೀನಿ ಅದನ್ನು ಬೇಕಾದ್ರೆ. ಈಗಲೂ ಆರೋಪ ಮಾಡ್ತಾರೆ. ಅದಕ್ಕೆ ಎಂ ಬಿ ಪಾಟೀಲ್ರು ಸರಿ, ಬೆಂಗಳೂರಿಗೆ ಯಾವ್ದು ಒಳ್ಳೇದೋ ಅದು ಮಾಡಿ. ಸ್ವಲ್ಪ ಮೊದಲೇ ನಾನು ಒಬ್ಬನಿಗೆ ಹೇಳಿ ಒಂಚೂರು ಟಿವಿಲಿ ಹೇಳ್ಬಿಡ್ತೀನಿ. ಜನ ಎಲ್ಲ ಆ ಕಡೆ ಈ ಕಡೆ ಅರ್ಧ ಎಕರೆ ಜಮೀನು ತಗೊಳ್ಳಿ. ಸ್ವಲ್ಪ ರೇಟ್ ಬರುತ್ತೆ. ಓರಿ ಮಾರ್ಕೊಂಡ್ರೆ ನಾಳೆ ಕಾಸಾರು ಬರುತ್ತೆ ಅವ್ರಿಗೆ.
ಹೊಸ ಮತ್ತು ಹೇಳಿಲ್ವಾ ಡಿ ಕೆ ಶಿವಕುಮಾರ್ ಎಲ್ಲ ಕಾಯಿರಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬರುತ್ತೆ ಇಲ್ಲಿ ಅಡಿ ಲೆಕ್ಕಕ್ಕೆ ಅಂತ ಮತ್ತೆ ಹೊಸ ಮತ್ತು ಸರಳೀಕೃತ ಆದಾಯ ತೆರಿಗೆ ಮಸೂದೆಯನ್ನ ನಾಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಮಂಡಿಸ್ಲಿ, ಆಮೇಲೆ ಓದ್ಬಿಟ್ಟು ಹೇಳೋಣ.